ಧನುಸ್ಸು ರಾಶಿ, ಮನೆಯ ವಾತಾವರಣದಿಂದ ಒಂದಷ್ಟು ಒತ್ತಡಗಳು ನಿಮ್ಮ ಮೇಲೆ ಬರುತ್ತೆ. ಹಾಗಾಗಿ ಮನೆಯ ವಾತಾವರಣವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಬೇಕು. ಅಂದರೆ ಮನೆಯಲ್ಲಿ ಯಾವುದೇ ರೀತಿಯ ಗಲಾಟೆ ಆಗಲಿ, ಜಗಳ ಆಗಲಿ, ಅಸಂತೋಷ, ಅಸಮಾಧಾನ, ಅಶಾಂತಿಗಳು ಇಲ್ಲದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಆತ್ಮೀಯರ ಮಾತಿನಿಂದ ದುಃಖವಾಗುತ್ತೆ. ತುಂಬ ಬೇಕಾದಂಥವ್ರು ಏನೋ ಮಾತನಾಡ್ತಾರೆ, ಆ ಮಾತನ್ನು ನಿಮ್ಮ ಹತ್ರ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ, ನೋವಾಗುತ್ತೆ, ಕಣ್ಣೀರನ್ನು ಹಾಕುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಶತ್ರು ಕಾಟವನ್ನು ಎದುರಿಸ್ತಕ್ಕಂತಹ ಶಕ್ತಿ ಇಲ್ಲ, ಹಾಗಂತ ಶತ್ರುಗಳು ಹೆಚ್ಚು. ಮಾತಾಡಿದವರೆಲ್ಲ ಶತ್ರುಗಳಾಗ್ತಾರೆ. ಅಂತಹ ಪರಿಸ್ಥಿತಿಯನ್ನು ತಂದುಕೊಂಡಿರ್ತೀರಿ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಾಲುಗಳಿರುತ್ತೆ. ಅದನ್ನು ಅಗತ್ಯವಾಗಿ ದಾಟಿ ಬರಲೇಬೇಕು. ಯಾವುದೇ ಕಾರಣಕ್ಕೂ ಸವಾಲುಗಳನ್ನು ಸಮಸ್ಯೆಗಳಾಗಿ ಮಾಡಿಕೊಳ್ಬೇಡಿ ಅನ್ನುವಂಥದ್ದಾಗತ್ತೆ. ಗೊಂದಲವಿರತಕ್ಕಂತಹ ಯಾವ ಕೆಲಸಕ್ಕೂ ಕೂಡ ಕೈ ಹಾಕಬೇಡಿ, ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡೋದಿಲ್ಲ. ದೊಡ್ಡ ನಿರ್ಧಾರಗಳು ಬೇಡವೇ ಬೇಡ. ಯಾವುದೇ ರೀತಿಯ ನಿರ್ಧಾರಗಳನ್ನು ಮಾಡಬೇಕಾದರೂ ಕೂಡ 10 ಬಾರಿ ಆಲೋಚನೆಯನ್ನು ಮಾಡಿ ಯಾವುದು ಯೋಗ್ಯವೋ, ಯಾವುದು ಸೂಕ್ತವೋ, ಯಾವುದು ನಿಮಗೆ ನಿಭಾಯಿಸಲಿಕ್ಕೆ ಸಾಮರ್ಥ್ಯವನ್ನು ಕೊಡುತ್ತೋ ಅಂಥದ್ದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ನವದಂಪತಿಗಳಿಗೆ ಶುಭ ಇದೆ. ಆದರೆ ಹೊಂದಾಣಿಕೆ ತುಂಬ ಅಗತ್ಯ ಇದೆ. ಎಲ್ಲಿ ಹೊಂದಾಣಿಕೆ ತಪ್ತೀರಿ ಆಗ ಕಷ್ಟವಾದೀತು. ಉದ್ಯಮದಾರರಿಗೆ ಲಾಭ ಇರತಕ್ಕಂಥದ್ದು, ಆದರೆ ಆಪಾದನೆಯೂ ಕೂಡ ಇರುತ್ತೆ. ದೊಡ್ಡ ದೊಡ್ಡ ಉದ್ದಿಮೆಗಳನ್ನು ಮಾಡುವವರಿಗೆ ಅವರ ಲೆಕ್ಕದಲ್ಲೇ ಆದಾಯ ಸಿಗ್ತಕ್ಕಂಥದ್ದಿದೆ. ಆದರೆ ಅಷ್ಟೇ ಕೆಟ್ಟ ಹೆಸರು ಕೂಡ ಬರುವಂಥದ್ದನ್ನು ನೋಡಬೇಕಾಗತ್ತೆ. ಈ ದಿವಸ ನಿಮ್ಮ ಆದಾಯ ಹೆಚ್ಚಳವಾಗ್ತಕ್ಕಂತಹ ಒಂದು ಸೂಚನೆ ಕಾಣ್ತಾ ಇದೆ. ಅತಿಥಿಗಳ ಆಗಮನ, ಅದರಿಂದ ಸಂತೋಷ. ಮನೆಗೆ ಯಾರೋ ಅತಿಥಿಗಳು ಬರ್ತಾರೆ, ಅವರ ಜೊತೆಯಲ್ಲಿ ಮಾತಾಡ್ತೀರಿ. ನಿಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸಾಧನೆಗಳನ್ನು ಒಂದಷ್ಟು ಹೇಳ್ಕೊಳ್ತೀರಿ. ಹೇಳ್ಕೊಳ್ಳೋದಕ್ಕೆ ಯಾರು ಬೇಕಾಗಿತ್ತು ಅಂತ ಮನಸ್ಸಿನಲ್ಲಿ ಅನ್ನಿಸ್ತಾ ಇದ್ದಿರಬಹುದು. ಅಂತಹ ಸಮಯಕ್ಕೆ ಅತಿಥಿಗಳು ನಿಮಗೆ ಸಿಗ್ತಾರೆ ಅಂತ ಅರ್ಥ. ಷೇರು ಹೂಡಿಕೆಗೆ ಅನುಕೂಲ ಇದೆ, ಹಣಕಾಸಿನ ಹೂಡಿಕೆಗೆ ಅನುಕೂಲ ಇದೆ. ಅದರಿಂದ ಭವಿಷ್ಯದಲ್ಲಿ ಲಾಭವಾಗ್ತಕ್ಕಂತಹ ಸಮಯ. ತಂದೆಯವರ ಆಸ್ತಿ, ವೈಯಕ್ತಿಕವಾದಂತಹ ವಿಚಾರ, ಅದರಿಂದ ಜಗಳ, ಇದೆಲ್ಲ ಬೇಸರವಾಗುತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಗೆ ಮಾತು ಬೆಳೆದು ಜಗಳವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಅರ್ಥ. ಈಶ್ವರನ ಆರಾಧನೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ವಿರೋಧಿಗಳ ಎದುರು ಬಹಳ ಚಿಕ್ಕವರಾಗ್ಬಿಡ್ತೀರಿ. ಅಂದರೆ ನಿಮ್ಮ ತನವನ್ನು ನೀವು ಕಳ್ಕೊಂಡ ಹಾಗೆ ಆಗಿಬಿಡುತ್ತೆ. ವಿರೋಧಿಗಳು ಪ್ರಬಲರಾಗ್ತಾರೆ ಅನ್ನುವಂಥದ್ದು. ಬಹುದಿನಗಳ ಉದ್ವಿಗ್ನತೆ ದೂರವಾಗ್ತಕ್ಕಂಥದ್ದು. ಮನಸ್ಸಿನಲ್ಲಿ ಏನೋ ಆತಂಕ, ಏನೋ ಭೀತಿ, ಮನಸ್ಸಿನಲ್ಲಿ ಸಮಾಧಾನ ಅಂತಕ್ಕಂಥದ್ದೇ ಇಲ್ಲ. ಅದು ಒಂದಷ್ಟರ ಮಟ್ಟಿಗೆ ದೂರವಾಗ್ತಕ್ಕಂತಹ ಸಮಯ ಇವತ್ತು ಅಂತ ಹೇಳಬೇಕು. ಸಮಾಜದ ಗೌರವದ ಹಿಂದೆ ಅಪಮಾನವೂ ಇದೆ, ಜವಾಬ್ದಾರಿಯೂ ಇರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಏನೋ ಕರೆದು ಹಾರ ತುರಾಯಿಗಳನ್ನು ಹಾಕ್ತಾರೆ, ಪ್ರಮಾಣ ಪತ್ರಗಳನ್ನು ಕೊಡ್ತಾರೆ, ಪ್ರಶಸ್ತಿ ಪತ್ರಗಳನ್ನು ಕೊಡ್ತಾರೆ. ಆದರೆ ಅದರ ಹಿಂದೆ ಜವಾಬ್ದಾರಿ ಹೆಚ್ಚಾಗುವಂಥದ್ದು, ಜೊತೆಗೆ ಅವಮಾನವೂ ಕೂಡ ಇರತಕ್ಕಂಥದ್ದಾಗಬಹುದು. ಹೆಚ್ಚು ವ್ಯಯದ ದಿವಸ, ತುಂಬ ಖರ್ಚಾಗುವಂತಹ ದಿವಸ, ಹಾಗೆ ಕೋಪವೂ ಕೂಡ ಅಧಿಕವಾಗಿ ಇರತಕ್ಕಂತಹ ದಿವಸವಾಗುತ್ತೆ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಕೆಲವರು ಇಷ್ಟಪಡ್ತಾರೆ. ನಿಮ್ಮ ಶಿಸ್ತಾಗಿರ್ಬೋದು, ಮಾತಿನ ವೈಖರಿ ಆಗ್ಬೋದು, ಕೆಲಸದ ಮಧ್ಯದಲ್ಲಿ ಹೇಳ್ತಕ್ಕಂತಹ ತಿಳುವಳಿಕೆ, ಮಾರ್ಗದರ್ಶನ, ಸಲಹೆಗಳಾಗ್ಬೋದು, ಇದನ್ನು ಕೆಲವರು ಇಷ್ಟಪಡ್ತಾರೆ. ಅಂಥವರು ನಿಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕಾತರದಿಂದ ಕಾಯ್ತಾ ಇರ್ತಾರೆ. ಮನೆ ದೇವರ ಆರಾಧನೆ, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಸಲಹೆ ಬೇರೆಯವರಿಗೆ ಅನುಕೂಲವಾಗುತ್ತೆ. ಯಾವ ಮಾರ್ಗದರ್ಶನವನ್ನು ಮಾಡ್ತೀರಿ, ಯಾವ ಮಾತನ್ನಾಡ್ತೀರಿ, ಅದು ಬೇರೆಯವರ ಜೀವನದಲ್ಲಿ ಒಂದಷ್ಟು ಸಹಾಯವನ್ನು ಮಾಡುತ್ತೆ ಅಂತ ಹೇಳಬೇಕು. ಮಕ್ಕಳ ಚಿಂತೆಯನ್ನು ಬಿಟ್ಟುಬಿಡಿ, ಅವರು ಯಶಸ್ಸನ್ನು ಕಾಣ್ತಾರೆ. ಮಕ್ಕಳ ಬಗ್ಗೆ ನೀವು ಆಲೋಚನೆ ಮಾಡಬೇಕಾದಂಥದ್ದು ಏನೂ ಇಲ್ಲ. ಅವರು ಸದೃಢರಾಗಿ ಎಲ್ಲ ವಿಷಯದಲ್ಲೂ ಕೂಡ ತಮ್ಮನ್ನು ತಾವು ಜವಾಬ್ದಾರಿಯಿಂದ ಮೇಲೆ ಬರುವುದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾರೆ. ಶತ್ರುಗಳಿಗೆ ಮತ್ತು ಎದುರಾಳಿಗಳಿಗೆ ನಿಮ್ಮ ಹೆದರಿಕೆ ಇರುತ್ತೆ. ಹಾಗಾಗಿ ಅಲ್ಲಿ ನೀವು ಗೆಲುವನ್ನು ಸಾಧಿಸ್ತೀರಿ ಅಂತಕ್ಕಂಥದ್ದು. ಆಧ್ಯಾತ್ಮಿಕ ವಿಚಾರದಲ್ಲಿ ಚಿಂತನೆ, ಸ್ವಲ್ಪ ನೆಮ್ಮದಿ, ಇದು ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ಸರ್ಕಾರಿ ಉದ್ಯೋಗದ ವಿಚಾರದಲ್ಲಿ ಶುಭ ಇರತಕ್ಕಂಥದ್ದು, ಅದು ಬಹಳ ಆಶ್ಚರ್ಯವಾದರೂ ಕೂಡ ಸತ್ಯ ಸಂಗತಿಯಾಗತ್ತೆ. ವಿಶ್ರಾಂತಿಯ ಕೊರತೆ
ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಒಂದಷ್ಟು ವಿಶ್ರಾಂತಿ ಬೇಕೇ ಬೇಕು ಶರೀರಕ್ಕೆ. ಅದರಲ್ಲೂ ಕೂಡ ನೀವು ವಂಚನೆಯನ್ನು ಮಾಡಿಕೊಂಡ್ರೆ ಆರೋಗ್ಯದಲ್ಲಿ ವ್ಯತ್ಯಯಗಳು ಆಗುವಂಥದ್ದು, ಅದನ್ನು ಅನುಭವಿಸಬೇಕಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯಿಂದ ನಿಮಗೆ ಮನಸ್ಸಿಗೆ ಒಂದಷ್ಟು ಶಾಂತಿ ಸಿಕ್ಕುವಂತಹ ಸೂಚನೆ ಇದೆ. ಶುಭವಾಗಿ.